ಎದ್ದು ಕುಣಿತಿದೆ ಭಾರತದ ಆರ್ಥಿಕತೆ. ಎಲ್ಲರ ಲೆಕ್ಕ ಉಲ್ಟಾ ಮಾಡಿದ GDP ಗ್ರೋತ್ ರೇಟ್. ಈ ಯಶಸ್ಸಿಗೆ ಕಾರಣ ಏನು? ನಮಸ್ಕಾರ ಸ್ನೇಹಿತರೆ. ಜಸ್ಟ್ 5-6 ತಿಂಗಳು ಅಷ್ಟೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಅಂತ ಕರೆದಿದ್ರು. ಟ್ಯಾರಿಫ್ ಹಾಕಿದ್ರೆ ಭಾರತ ಮತ್ತೆ ಏಳಲ್ಲ ಅಂತೆಲ್ಲ ಟೀಕೆ ಮಾಡಿದ್ರು. ಒಂದ್ ಕಡೆ ಯುದ್ಧ, ಮತ್ತೊಂದ್ ಕಡೆ ನಿರ್ಬಂಧ, ಮತ್ತೊಂದ್ ಕಡೆ ರೂಪಾಯಿ ಕುಸಿತ, ಹೀಗೆ ಒಂದರ ಹಿಂದೊಂದು ಸಮಸ್ಯೆಗಳಿಂದ ಭಾರತದ ಆರ್ಥಿಕತೆಗೆ ನೆಗೆಟಿವ್ ಒಪಿನಿಯನ್ ಬರೋಕ್ಕೆ ಶುರುವಾಗಿತ್ತು. ಹಾಗಂತ ಪೂರ್ತಿ ನೆಗೆಟಿವಿಟಿ ಏನಿರಲಿಲ್ಲ. ಭಾರತ ಆರ್ಥಿಕ ಸುಧಾರಣೆಯ ಪ್ರಯತ್ನಗಳನ್ನು ನಡೆಸ್ತಾ ಇತ್ತು, ಆದರೂ ಕೂಡ ಅಡಚಣೆಗಳು ಕೂಡ ಕಾಣಿಸ್ತಾ ಇದ್ವು. ಆದರೆ ಈಗ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡಿ ಟ್ರಂಪ್ರ ಸತ್ತ ಆರ್ಥಿಕತೆಯ ಒಂದು ಬಾಣ ಏನಿತ್ತು ಅದನ್ನು ಕೂಡ ಬದಿಗೆ ಬಿಸಾಕಿ ಪ್ರತಿಸ್ಪರ್ಧಿಗಳು ಕುಂಡ್ತಾ ತೆವಳ್ತಾ ಓಡ್ತಿರೋ ಟೈಮ್ನಲ್ಲಿ ಭಾರತ ಶರವೇಗದ ಆರ್ಥಿಕ ಪ್ರಗತಿಯನ್ನು ದಾಖಲಿಸಿದೆ. ಟ್ಯಾರಿಫ್, ಅಮೆರಿಕ ಜೊತೆಗಿನ ಮುನಿಸು ಎಲ್ಲದರ ನಡುವೆ ನಮ್ಮ ಎಕಾನಮಿ 8.2% ವೇಗದಲ್ಲಿ ಗ್ರೋ ಆಗಿದೆ. 2025-26 ಎರಡನೇ ತ್ರೈಮಾಸಿಕದಲ್ಲಿ ಈ ಬೆಳವಣಿಗೆಯಾಗಿದ್ದು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ದೊಡ್ಡ ಆರ್ಥಿಕತೆಗಳಲ್ಲಿ ಮುಂಚೂಣಿಗೆ ಭಾರತ ಬಂದಿದೆ, ಉಳಿಸ್ಕೊಂಡಿದೆ ಅದನ್ನು. ಅಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಕ್ಟರ್ ಡಬಲ್ ಡಿಜಿಟ್ ಗ್ರೋತ್ ಹತ್ರಕ್ಕೆ ಬರ್ತಿವೆ. ಹಾಗಿರೋದಕ್ಕೆ ಏನು ಕಾರಣ? ಸತ್ತ ಆರ್ಥಿಕತೆ ಟ್ರಂಪ್ ಪ್ರಕಾರ ಎದ್ದು ಕುಣಿದಿದ್ದು ಹೇಗೆ? ಎಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ ಸೈನ್ಸ್ ಆ್ಯಂಡ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಭಾರತದ ಆರ್ಥಿಕ ಓಟಕ್ಕೆ ಇನ್ನಷ್ಟು ವೇಗ. 8.2% GDP ಬೆಳವಣಿಗೆ ದಾಖಲು. 2025-26 ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಕ್ವಾರ್ಟರ್ 2ನಲ್ಲಿ ಭಾರತದ ರಿಯಲ್ GDP ಸದೃಢವಾದ 8.2% ಬೆಳವಣಿಗೆಯನ್ನು ದಾಖಲಿಸಿದೆ. ಈ ಮೂಲಕ ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳವಣಿಗೆ ಹೊಂದಿರೋ ಸ್ಥಾನವನ್ನ ಹಾಗೆ ಕಂಟಿನ್ಯೂ ಮಾಡಿದೆ. ಎಲ್ಲರ ನಿರೀಕ್ಷೆಯನ್ನ ಮೀರಿಸಿದೆ. RBI ಮತ್ತು ಆರ್ಥಿಕ ತಜ್ಞರು ಭಾರತದ ಆರ್ಥಿಕತೆ 7% ಆಸುಪಾಸಲ್ಲಿ ಗ್ರೋ ಆಗ್ಬೋದು ಅಂತ ಅಂದಾಜು ಮಾಡಿದ್ರು. ಆದರೆ GDP ಅದನ್ನ ಮೀರಿ ಬೆಳೆದಿದೆ. ಇನ್ಫ್ಯಾಕ್ಟ್ ಕಳೆದ 6 ತ್ರೈಮಾಸಿಕಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಅತ್ಯಂತ ವೇಗದ ಬೆಳವಣಿಗೆ. ಈ ಹಿಂದಿನ ತ್ರೈಮಾಸಿಕಗಳ ಬಗ್ಗೆ ಚೂರು ನೋಡೋದಾದ್ರೆ 2025-26 ಫಸ್ಟ್ ಕ್ವಾರ್ಟರ್, ಏಪ್ರಿಲ್ ಟು ಜೂನ್ ಕ್ವಾರ್ಟರ್, ಆಗ ಭಾರತದ GDP 7.8% ಬೆಳವಣಿಗೆ ಕಂಡಿತ್ತು. ಅವಾಗಲೂ ಕೂಡ ಸರ್ಪ್ರೈಸ್ ಜಾಸ್ತಿ ಅಂತ ಅನಿಸಿತ್ತು. ಈಗ ಅದನ್ನು ಮೀರಿ ಹೋಗಿದೆ. ಅದಕ್ಕಿಂತ ಹಿಂದೆ ಅಂದರೆ 2024-25 ಆರ್ಥಿಕ ವರ್ಷದ Q4ನಲ್ಲಿ, ಕಡೆ ಕ್ವಾರ್ಟರ್ನಲ್ಲಿ 7.3% ಗ್ರೋತ್ ರೇಟ್ ಇತ್ತು. Q3ನಲ್ಲಿ ಅದಕ್ಕಿಂತ ಹಿಂದೆ 6.2% ಬೆಳವಣಿಗೆ ಆಗಿತ್ತು. ಈಗ ಮೇಲಕ್ಕೆ ಹೋಗಿ ಸೀದಾ 8% ಕ್ರಾಸ್ ಮಾಡಿ ಶೂಟಪ್ ಆಗಿದೆ 8.2%ಗೆ. ನಾಮಿನಲ್ GDP ವಿಚಾರಕ್ಕೆ ಬಂದರೂ ಕೂಡ ಅದು 8.7% ಬೆಳವಣಿಗೆಯಾಗಿದೆ. ಸದ್ಯ ಭಾರತ ಎರಡನೇ ತ್ರೈಮಾಸಿಕದ ರಿಯಲ್ GDP 48.63 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಹಾಗೆ ನಾಮಿನಲ್ GDP ಸುಮಾರು 85.25 ಲಕ್ಷ ಕೋಟಿಯಷ್ಟು ಅಂತ. ಹಾಗೆ ನಾಮಿನಲ್ ಮತ್ತು ರಿಯಲ್ GDPಗೆ ಡಿಫ್ರೆನ್ಸ್ ಇದೆ. ಅದು ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಆಮೇಲೆ ಹೇಳ್ತೀವಿ. ಹಾಗಿದ್ರೆ ದೇಶದ GDP ಬೆಳವಣಿಗೆಗೆ ಯಾವೆಲ್ಲ ಕ್ಷೇತ್ರ ಎಷ್ಟೆಷ್ಟು ಕೊಡುಗೆ ಕೊಟ್ಟಿದೆ? GDP ಜೊತೆಗೆ ಭಾರತದ ಷೇರು ಮಾರುಕಟ್ಟೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆಯಲ್ಲ, ಎಲ್ಲ ನೋಡ್ತಾ ಹೋಗೋಣ. ಷೇರು ಮಾರುಕಟ್ಟೆಯಲ್ಲಿ ಸಂಚಲನ 14 ತಿಂಗಳಲ್ಲೇ ಗರಿಷ್ಠ ಏರಿಕೆ. ಸ್ನೇಹಿತರೆ, ಆಲ್ ಟೈಮ್ ಹೈಯನ್ನು ಟಚ್ ಮಾಡ್ತು ಭಾರತದ ಷೇರು ಮಾರ್ಕೆಟ್ 14 ತಿಂಗಳ ಬಳಿಕ ಗುರುವಾರದ ವ್ಯವಹಾರದಲ್ಲಿ. ಫಿನಾನ್ಷಿಯಲ್ ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡ್ತು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬೆಸ್ಟ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದ್ವು. BSE PSU ಬ್ಯಾಂಕ್ ಸೆಕ್ಟೋರಲ್ ಇಂಡೆಕ್ಸ್ ಸುಮಾರು 30% ಗೇನ್ ಆಯಿತು. ಸೇಮ್ ಟೈಮ್ BSE ಪ್ರೈವೇಟ್ ಬ್ಯಾಂಕ್ಸ್ ಇಂಡೆಕ್ಸ್ 9% ಜಂಪ್ ಆಯಿತು. IDBI ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಹಾಗೆ ಬ್ಯಾಂಕ್ ಆಫ್ ಇಂಡಿಯಾದಂಥ ಸಣ್ಣ ಬ್ಯಾಂಕುಗಳ ಷೇರುಗಳು ಕೂಡ 33-55% ವರೆಗೆ ರೈಸ್ ಆದವು. ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದ್ವು. ಶ್ರೀರಾಮ್ ಫಿನಾನ್ಸ್, HDFC AMC, ಬಜಾಜ್ ಫಿನಾನ್ಸ್ ಮತ್ತು ಬಜಾಜ್ ಫಿನ್ಸರ್ವ್ 26-55% ವರೆಗೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದ್ದಾವೆ. ಆದರೆ ವಿದ್ಯುತ್ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಕಂಪನಿಗಳು ಸ್ವಲ್ಪ ಕಳಪೆ ಪ್ರದರ್ಶನವನ್ನು ತೋರಿದ್ದಾವೆ. ಹಾಗೆ ಸ್ನೇಹಿತರೆ, 30%, 50% ಗ್ರೋ ಆಯಿತು. ರಿಟರ್ನ್ಸ್ ಜನರೇಟ್ ಮಾಡೋದು ಅಂದರೆ ಯಾವ ಪೀರಿಯಡಲ್ಲಿ ಅಂದರೆ ಪ್ರೀವಿಯಸ್ ಹೈ ಇದ್ದು 14 ಮಂತ್ಸ್ ಬಿಫೋರ್, ನಂತರ 14 ತಿಂಗಳ ಬಳಿಕ ಮತ್ತೆ ಆಲ್ ಟೈಮ್ ಹೈಗೆ ಮಾರ್ಕೆಟ್ ರೀಚ್ ಆಯ್ತಲ್ಲ, ನಡುವಿನ ಪೀರಿಯಡ್ನಲ್ಲಿ ಈಗ ನಾವು ಮೇಲೆ ಹೇಳಿದಂತಹ ಸ್ಟಾಕ್ಸು, ಸೆಕ್ಟರ್ಸು ಆ ರೀತಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರೋದು. ಆದರೆ ಒಟ್ಟಾರೆ ನೋಡಿದಾಗ ಭಾರತದ ಷೇರುಪೇಟೆ ಮತ್ತೆ ಚೇತರಿಕೆಯ ಹಾದಿಗೆ ಬಂದಿದೆ. GDP ಬೆಳವಣಿಗೆಗೆ ಹಲವು ಎಂಜಿನ್. GDP ಬೆಳವಣಿಗೆಗೆ ಯಾವೆಲ್ಲ ಸೆಕ್ಟರ್ಸ್, ಯಾವೆಲ್ಲ ವಲಯಗಳು
GDPಗೆ ಕಾಂಟ್ರಿಬ್ಯೂಟ್ ಮಾಡಿದಾವೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಎರಡನೇ ತ್ರೈಮಾಸಿಕದ ಈ ದಾಖಲೆಯ GDP ಗ್ರೋತ್ ರೇಟ್ ನಲ್ಲಿ ನಾವು ಡಿವೈಡ್ ಮಾಡಿ ನೋಡುವಾಗ ದ್ವಿತೀಯ ಮತ್ತು ತೃತೀಯ ಸೆಕ್ಟರ್ ಅಂತ ಕನ್ಸಿಡರ್ ಮಾಡುವ ಕ್ಷೇತ್ರದಲ್ಲಾಗಿರೋ ಬೆಳವಣಿಗೆ GDPಗೆ ಜಾಸ್ತಿ ಬೂಸ್ಟ್ ಕೊಟ್ಟಿದ್ದಾವೆ. ಭಾರತದ ದ್ವಿತೀಯ ಸೆಕ್ಟರ್ ಅನಿಸ್ಕೊಳ್ಳೋ ಕೈಗಾರಿಕೆ ಮತ್ತು ಕನ್ಸ್ಟ್ರಕ್ಷನ್ ಒಟ್ಟಾರೆ 8.1% ಬೆಳವಣಿಗೆ ಕಂಡಿದೆ. ಇಂಡಿವಿಡ್ಯುವಲ್ ಆಗಿ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ 9.1% ಮತ್ತು ಕನ್ಸ್ಟ್ರಕ್ಷನ್ 7.2% ಬೆಳವಣಿಗೆ ಆಗಿದೆ. ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿ, ಹೌಸಿಂಗ್ ಡಿಮಾಂಡ್ ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ನಲ್ಲಿನ ಡೆವಲಪ್ಮೆಂಟ್ಸ್ನ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಆಗ್ತಾ ಇರೋದು, ಸರ್ಕಾರ ಕೂಡ ಇನ್ಫ್ರಾ ಮೇಲೆ ಸ್ಪೆಂಡಿಕೆಯನ್ನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮತ್ತೆ ಈಗ ಚೆನ್ನಾಗಿ ಖರ್ಚು ಮಾಡೋಕ್ಕೆ ಶುರು ಮಾಡಿರೋದು ಆಫ್ಟರ್ ಎಲೆಕ್ಷನ್ ಸ್ಲೋ ಡೌನ್ ಆದಮೇಲೆ 2024ರಲ್ಲಿ ಮತ್ತೆ ಈಗ ಪಿಕಪ್ ಆಗಿರೋದು ಸರ್ಕಾರದ ಖರ್ಚುಗಳು ಕೂಡ ಈ ಕ್ಷೇತ್ರದಲ್ಲಿ ಚೆನ್ನಾಗಿ ದೊಡ್ಡ ಬೂಸ್ಟ್ ನಮಗೆ ನೋಡೋಕೆ ಸಿಗ್ತಾ ಇದೆ. ಹಾಗೆ ಸ್ನೇಹಿತರೆ, ಭಾರತದಲ್ಲಿ ತೃತೀಯ ಕ್ಷೇತ್ರ ಅಂತ ಕರೆಸ್ಕೊಳ್ಳೋ ಫಿನಾನ್ಷಿಯಲ್, ರಿಯಲ್ ಎಸ್ಟೇಟ್ ಮತ್ತು ಪ್ರೊಫೆಷನಲ್ ಸರ್ವಿಸಸ್ ಈ ಕ್ಷೇತ್ರದ ಬೆಳವಣಿಗೆ ಒಟ್ಟಾರೆಯಾಗಿ 10.2% ಜಂಪ್ ಆಗಿದೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ಎರಡನೇ ತ್ರೈಮಾಸಿಕದಲ್ಲಿ 3.5% ಬೆಳವಣಿಗೆಯಾಗಿವೆ. ಹಾಗೆ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಮತ್ತು ಅದರ್ ಯುಟಿಲಿಟಿ ಸರ್ವಿಸಸ್ ಸೆಕ್ಟರ್ 4.3% ಜಂಪ್ ಆಗಿವೆ. ಏನು ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ PFCE 7.9%ನಷ್ಟು ಬೆಳವಣಿಗೆ ದರವನ್ನು ದಾಖಲು ಮಾಡಿದೆ. PFCE ಅಂದರೆ ಮನೆ ಬಳಕೆ ವಸ್ತು, ಸೇವೆಗಳು, ಇವುಗಳ ಮೇಲೆ ಆಗೋ ಖಾಸಗಿ ಖರ್ಚು ವೆಚ್ಚಗಳು. ಸ್ನೇಹಿತರೆ, ಒಟ್ಟಾರೆಯಾಗಿ GDPಗೆ ಸರ್ವಿಸ್ ಕ್ಷೇತ್ರ 59% ಕೊಡುಗೆ, ಇಂಡಸ್ಟ್ರಿ 30%, ಕೃಷಿ 11% ಕಾಂಟ್ರಿಬ್ಯೂಟ್ ಮಾಡಿವೆ. ನೀವಿಲ್ಲಿ ಚಾರ್ಟ್ ಕೂಡ ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ. ಇದರಲ್ಲಿ ಡೀಟೇಲ್ ಆಗಿ ಡಿವೈಡ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. GDP ಭವಿಷ್ಯ ಮುಂದೇನು? ಭಾರತ ಓವರ್ ಆಲ್ ಹಣಕಾಸು ವರ್ಷದ ಉದ್ದಕ್ಕೂ 7%ಗಿಂತ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ದಾಖಲಿಸುತ್ತೆ ಅನ್ನೋ ಲೆಕ್ಕಾಚಾರ ಇದೆ. 7% ಅಬೌವ್ ಹೋಗುತ್ತೆ ಅಂತ ಹೇಳಿ. ಇದು Q2 ದಾಯ್ತು. 4 ಕ್ವಾರ್ಟರ್ಸ್ ಇರುತ್ತಲ್ಲ, Q1, Q2, Q3, Q4 ಎಲ್ಲ ಸೇರಿಸಿದಾಗ ಆವರೇಜ್ 7% ಮೇಲೆ ಹೋಗುತ್ತೆ ಅಂತ. RBIನೇ 6.8% ಅಂದಾಜು ಮಾಡಿತ್ತು, IMF 6.6% ಅಂದಾಜು ಮಾಡಿತ್ತು. ಅದನ್ನು ಮೀರಿ ಹೋಗುತ್ತೆ ಅಂತ. ದೇಶದ ಆರ್ಥಿಕ ಬೆಳವಣಿಗೆ ಎರಡು ಕಡೆ, ಔಟ್ಪುಟ್ ಪ್ರೊಡಕ್ಷನ್ ಸೈಡ್ ಕೂಡ ಮತ್ತೆ ಡಿಮಾಂಡ್ ಸೈಡ್ ಕೂಡ ಎರಡು ಕಡೆಗೂ ಬ್ಯಾಲೆನ್ಸ್ಡ್ ಆಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ತಜ್ಞರ ಅಂದಾಜು. ಭಾರತದ ರಫ್ತನ್ನು ಹೆಚ್ಚೆಚ್ಚು ಡೈವರ್ಸಿಫೈ ಮಾಡ್ಕೋಬೇಕು. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಅನ್ನ ಏನು ವಿಳಂಬ ಆಗ್ತಿದೆ ಅದನ್ನು ಆದಷ್ಟು ಬೇಗ ಕ್ಲೋಸ್ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲಿ ಸ್ನೇಹಿತರೆ, ಆರ್ಥಿಕ ತಜ್ಞರು ಇನ್ನೊಂದು ವಿಚಾರವನ್ನ ಹೈಲೈಟ್ ಮಾಡ್ತಿದ್ದಾರೆ. ಅದೇ ಭಾರತದ ರಿಯಲ್ GDP ಸ್ಟ್ರಾಂಗ್ ಆಗಿದ್ರು ಕೂಡ ನಾಮಿನಲ್ GDP ಸ್ವಲ್ಪ ಕಮ್ಮಿ ಕಾಣಿಸ್ತಿದೆಯಲ್ಲ ಗ್ರೋತ್ ರೇಟ್, ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಹಾಗಿದ್ರೆ ಏನು ರಿಯಲ್ GDP ಅಂದ್ರೇನು, ನಾಮಿನಲ್ GDP ಅಂದ್ರೇನು? ನಾಮಿನಲ್ GDPಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಪ್ರಸ್ತುತ ಮಾರುಕಟ್ಟೆ ಬೆಲೆ ಬಳಸಿಕೊಂಡು, ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಳಸಿಕೊಂಡು ಅಂದಾಜು ಮಾಡಲಾಗುತ್ತೆ. ಇದರಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಥವಾ ಹಣದುಬ್ಬರವಿಳಿತ ಅಥವಾ ಡಿಫ್ಲೇಷನ್ ಗಣನೆಗೆ ತಗೊಳ್ಳೋದಿಲ್ಲ. ನಾಮಿನಲ್ GDPಯಲ್ಲಿನ ಏರಿಕೆ ಉತ್ಪಾದನೆಯಲ್ಲಿ ಹೆಚ್ಚಳ ಆದರೂ ಆಗುತ್ತೆ, ಬೆಲೆಗಳ ಹೆಚ್ಚಳ, ಉತ್ಪಾದನೆ ಅಷ್ಟೇ ಇದು ರೇಟ್ ಜಾಸ್ತಿಯಾಗಿ ಎಲ್ಲ ದುಬಾರಿಯಾಗಿ ಇನ್ಫ್ಲೇಷನ್ ಆದರೂ ಕೂಡ ಏರಿಕೆ ಕಾಣುತ್ತೆ. ಆದರೆ ರಿಯಲ್ GDPನಲ್ಲಿ ಹಾಗಲ್ಲ. ಹಣದುಬ್ಬರವನ್ನು ಕಳೆಯಲಾಗುತ್ತೆ, ಹಣದುಬ್ಬರ ಅಡ್ಜಸ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅದಕ್ಕೆ ರಿಯಲ್ GDP ಅಂತ ಹೇಳೋದು. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಾಮಿನಲ್ GDP ಜಾಸ್ತಿನೇ ಕಾಣುತ್ತೆ. ಭಾರತದಲ್ಲೂ ರಿಯಲ್ GDPಗಿಂತ ನಾಮಿನಲ್ GDP ಹೆಚ್ಚಿದೆ. ಆದರೆ ಜಸ್ಟ್ 0.5% ಡಿಫ್ರೆನ್ಸ್ ಅಷ್ಟೇ ಇದೆ ಈ ಸಲ. ಯಾಕೆ? ತುಂಬ ಅಂತರ ಇರ್ತಿತ್ತಲ್ಲ, ಇವಾಗ ಯಾಕೆ ಇಷ್ಟೊಂದು ಸಣ್ಣ ಅಂತರ ಇದೆ? ಅದಕ್ಕೆ ಮುಖ್ಯ ಕಾರಣ ಹಣದುಬ್ಬರ ತುಂಬ ಕಮ್ಮಿ ಇರೋದು ಈಗ ನಮ್ಮ ದೇಶದಲ್ಲಿ. 2025ರ ಮೊದಲಾರ್ಧದಲ್ಲಿ ಫಸ್ಟ್ ಹಾಫ್ನಲ್ಲಿ ಹಣದುಬ್ಬರ 0.8%ನಷ್ಟು ಬಂದಿತ್ತು. ಡಬಲ್ ಡಿಜಿಟ್ ಹಣದುಬ್ಬರವನ್ನು ನಾವು 10 ವರ್ಷಗಳ ಹಿಂದೆ ನೋಡಿದ್ದೀವಿ. ಡಬಲ್ ಡಿಜಿಟ್ ಇನ್ಫ್ಲೇಷನ್ ಅಂದರೆ ಈ ವರ್ಷ ಇರೋ 100 ರೂಪಾಯಿ ನೆಕ್ಸ್ಟ್ ಇಯರ್ 90 ರೂಪೀಸ್ ಅಷ್ಟೇ ಬೆಲೆ ಕಳ್ಕೊಳ್ಳೋದು. ಆದರೆ ಸ್ನೇಹಿತರೆ, ರಿಪೀಟ್ ಮಾಡ್ತೀವಿ, 2025ರ ಮೊದಲಾರ್ಧದಲ್ಲಿ ಫಸ್ಟ್ ಹಾಫ್ನಲ್ಲಿ ಹಣದುಬ್ಬರ 0.8%ಗೆ ಇಳಿದಿದೆ. ಇದು ನಾಮಿನಲ್ ಮತ್ತು ರಿಯಲ್ GDP ನಡುವಿನ ವ್ಯತ್ಯಾಸವನ್ನು ಕಮ್ಮಿ ಮಾಡಿದೆ. ಈಗ ಟ್ರಂಪ್ ಆರ್ಭಟಕ್ಕೆ ಬಗ್ಗದ ಭಾರತ. ಏನಿದ್ರ ಹಿಂದಿನ ರಹಸ್ಯ? ಮೊದಲನೇದು, ದೇಸಿ ಬೇಡಿಕೆ ಹೆಚ್ಚಾಗಿದೆ. ಆಗಲೇ ಹೇಳಿದ ಹಾಗೆ ಪ್ರೈವೇಟ್ ಕನ್ಸಂಪ್ಷನ್ Q2ನಲ್ಲಿ ವರ್ಷದಿಂದ ವರ್ಷಕ್ಕೆ 7.9%ನಷ್ಟು ಜಂಪ್ ಆಗಿದೆ. ಇದು ಕೂಡ ಎಕ್ಸ್ಪೋರ್ಟ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಕ್ಯಾಪಿಟಲ್ ಗೂಡ್ಸ್, ಮೆಟಲ್ಸ್, ಎಲೆಕ್ಟ್ರಾನಿಕ್ಸ್, ಕನ್ಸ್ಯೂಮರ್ ಗೂಡ್ಸ್ ಇವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಕೆಲ ಕಂಪನಿಗಳು ಟ್ಯಾರಿಫ್ ಅಪ್ಲೈ ಆಗೋಕ್ಕೂ ಮೊದಲೇ ಹೆಚ್ಚಿನ ಸರಕುಗಳನ್ನು ರಫ್ತು ಮಾಡಿಬಿಟ್ಟಿದ್ರು. ಟ್ರಂಪ್ ಈ ಥರ ಹುಚ್ಚಾಟ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆನೇ ಇವಾಗಲೇ ತಗೊಂಡೋಗಿ ಇಟ್ಬಿಡೋಣ ಅಂಥೇಳಿ ಆ್ಯಪಲ್ ಕಂಪನಿ ಸೇರಿದ ಹಾಗೆ ಫ್ಲೈಟಲ್ಲಿ ಹಡಗಲ್ಲಿ ತುಂಬಿ ತಗೊಂಡೋಗಿ ಮುಂಚೆನೇ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅಂದರೆ ಅಲ್ಲಿರೋ ಡಿಮಾಂಡ್ಗಿಂತ ಹೆಚ್ಚಾಗಿ ಮುಂಚೆನೇ ತಗೊಂಡೋಗಲ್ಲಿ ಇಟ್ಟಿದ್ರು, ಆಮೇಲೆ ಮಾರಿದ್ರೆ ಆಯಿತು ಅಂಥೇಳಿ, ಒಂದ್ಸಲಿ ಬಾರ್ಡರ್ ದಾಟಿಬಿಡ್ಲಿ ಅಂಥೇಳಿ.
ಅದು ಕೂಡ ಈ ತ್ರೈಮಾಸಿಕದಲ್ಲಿ GDP ರೈಸ್ ಆಗೋದಕ್ಕೆ ಕೊಡುಗೆ ಕೊಟ್ಟಿದೆ. ಜೊತೆಗೆ ಕಂಪನಿಗಳು ಅಮೆರಿಕ ಬಿಟ್ಟು ಬೇರೆ ಮಾರ್ಕೆಟ್ ಅನ್ನ ಕೂಡ ಹುಡುಕ್ತಾ ಇದ್ದಾರೆ, ಅದು ಕೂಡ ಒಂದು ಫ್ಯಾಕ್ಟರ್. ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಈ ಕ್ವಾರ್ಟರ್ ನಲ್ಲಿ ಫುಲ್ ಅಪ್ಲೈ ಆಗಲಿಲ್ಲ, ಕಡೆ 1 ತಿಂಗಳಿಗೆ ಮಾತ್ರ ಅಪ್ಲೈ ಆಗಿದೆ. Q2 ಅಂತ ಹೇಳಿದ್ರೆ ಸ್ನೇಹಿತರೆ, Q1 ಅಂದ್ರೆ ಏನು? ಏಪ್ರಿಲ್, ಮೇ, ಜೂನ್. Q2 ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಕ್ವಾರ್ಟರ್ 2 ಅಲ್ಲಿ ಸೆಪ್ಟೆಂಬರ್ ತಿಂಗಳಿಗೆ ಮಾತ್ರ ಟ್ರಂಪ್ ಟ್ಯಾರಿಫ್ ಅಪ್ಲೈ ಆಗಿದೆ. ಸೊ ಇಡೀ ಕ್ವಾರ್ಟರ್ಗೆ ಟ್ಯಾರಿಫ್ ಹೊಡೆತ ಬಿದ್ದಿಲ್ಲ ಅನ್ನೋದು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಆದರೆ ಮುಂದಿನ ಕ್ವಾರ್ಟರ್ನಲ್ಲಿ ಡೆಫಿನೆಟ್ಲಿ ಪೂರ್ತಿಯಾಗಿ ಟ್ರಂಪ್ನ ಟ್ಯಾರಿಫ್ ನಮಗೆ ಹೊಡೆತ ಕೊಡುತ್ತೆ. ಅಮೆರಿಕಾಗೆ ನಾವು ಮಾಡ್ತಾ ಇದ್ದ ಎಕ್ಸ್ಪೋರ್ಟ್ 30-37% ಬಿದ್ದು ಹೋಗಿದೆಯಲ್ಲ, ಪರಿಣಾಮ ಆಗುತ್ತೆ. ಆದರೆ Q3ನಲ್ಲಿ ಆನ್ಗೋಯಿಂಗ್ ಕ್ವಾರ್ಟರ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಕೂಡ ಪರಿಣಾಮ ಬೀರುತ್ತೆ. ಅದೇನು ಅಂತ ಹೇಳ್ತೀವಿ ನಿಮಗೀಗ. GST ರೇಟನ್ನು ಕಮ್ಮಿ ಮಾಡಲಾಗಿದೆಯಲ್ಲ, ಅದರ ಪರಿಣಾಮ ದೇಶದ ಒಳಗಡೆ ಕನ್ಸಂಪ್ಷನ್ ಸಿಕ್ಕಾಪಟ್ಟೆ ಬೂಮ್ ಆಗಿದೆ. ಹಬ್ಬದ ಸೀಸನ್ ಬೇರೆ ಇತ್ತು, ಹೀಗಾಗಿ ಟ್ಯಾರಿಫ್ ಹೊಡೆತ ಕೊಟ್ಟರು ಕೂಡ GSTಯನ್ನು ಕಮ್ಮಿ ಮಾಡಿರೋದ್ರಿಂದ ದೇಶದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ತುಂಬಾ ಪಿಕಪ್ ಆಗಿ ಒಳ್ಳೆ ಸೇಲ್ಸ್ ಎಲ್ಲ ಆಗಿರೋದ್ರಿಂದ, ಎಲ್ಲ ರೀತಿಯ ಶಾಪಿಂಗ್, ವೆಹಿಕಲ್ ಇಂದ ಹಿಡಿದು ಎಲ್ಲವೂ ದಾಖಲೆ ಮಟ್ಟದಲ್ಲಿ ಸೇಲ್ ಆಗಿರೋದ್ರಿಂದ ಅಗೇನ್ ಅದನ್ನಲ್ಲಿಗೆ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಜೊತೆಗೆ ಸ್ನೇಹಿತರೆ, ನಿಯರ್ ಫ್ಯೂಚರ್ನಲ್ಲಿ ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಎಲ್ಲ ಲಕ್ಷಣಗಳು ಇದಾವೆ ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ, ಜಾಗತಿಕವಾಗಿ AI ಬಬಲ್ ಏನೇ ಹೇಳಿದ್ರು ಕೂಡ ಅದರ ನೇರ ಇಂಪ್ಯಾಕ್ಟ್ ಭಾರತದ ಮೇಲೆ ಅಷ್ಟೊಂದು ಆಗಲಿಕ್ಕೆ ಈ ಕ್ಷಣಕ್ಕೆ ಲಕ್ಷಣ ಇಲ್ಲ. ಯಾಕಂದರೆ ಅಂಥ AI ಕಂಪನಿ ಯಾವುದೂ ಇಲ್ಲ, NVIDIA ಅದು ಇದು ಅಂತ ನಾವು ಸಿಕ್ಕಾಪಟ್ಟೆ ಬಬಲ್ ಕ್ರಿಯೇಟ್ ಮಾಡಿ ಹೂಡಿಕೆನೂ ಮಾಡಿಲ್ಲ ಇಲ್ಲಿ. ಇವಾಗ ನಮ್ಮಲ್ಲಿ AI ಇದೆಲ್ಲ ಕಂಡುಬಿಡ್ತಾ ಇದೆ. ಅದೊಂಥರ ಅವಮಾನಕಾರಿ ಸಂಗತಿ ಕೂಡ ಹೌದು. ಒಂಥರದಲ್ಲಿ ಈ ಕ್ಷಣಕ್ಕೆ ನೋಡಿದಾಗ ಆ ಥರದ ಬಬಲ್ ನಮಗೆ ಬಸ್ಟ್ ಆದರೆ ಹೊಡೆತ ಅಷ್ಟು ಬೀಳಲ್ಲ, ಜಾಗತಿಕವಾಗಿ ಬಿದ್ದಷ್ಟು ನಮಗೆ ಬೀಳದೇ ಇರಬಹುದು ಅಂತ. ಜೊತೆಗೆ ಇನ್ನೂ ಮುಖ್ಯವಾಗಿ ಏನು ಅಂದರೆ ಸ್ನೇಹಿತರೆ, ಎಕನಾಮಿಕ್ ರಿಫಾರ್ಮ್ಸ್ ಶುರುವಾಗಿದೆ ನಮ್ಮಲ್ಲಿ. GST ರೇಟ್ ಕಟ್ ದೊಡ್ಡ ರಿಫಾರ್ಮ್ ಅದು GSTಯಲ್ಲಿ, ಇಂಡೈರೆಕ್ಟ್ ಟ್ಯಾಕ್ಸೇಷನ್ನಲ್ಲಿ. ಅದೊಂದಾಯ್ತಾ. ನೆಕ್ಸ್ಟ್ ಲೇಬರ್ ರಿಫಾರ್ಮ್ಸ್ ಜಾರಿಯಾಗಿದೆ. ಈಗ ಪಾಸ್ ಆಗಿ ಕೂತ್ಕೊಂಡು ಕೋಲ್ಡ್ ಸ್ಟೋರೇಜ್ನಲ್ಲಿದ್ದಂತಹ ಕಾನೂನುಗಳಿಗೆ ಆಕ್ಟಿವೇಶನ್ ಬಟನ್ ಒತ್ತಲಾಗಿದೆ, ಕೋಡ್ಸನ್ನು ಕೊಡಲಾಗಿದೆ, ಜಾರಿ ಮಾಡಲಾಗಿದೆ. ಇದರಿಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಸೇರಿದ ಹಾಗೆ ಅದು ಕೂಡ ಪಾಸ್ ಆಗಿದೆ. ಇನ್ನು ಜಾರಿಗೆ ಆಕ್ಟಿವೇಶನ್ ಬಟನ್ ಒತ್ತಿಲ್ಲ ಅಷ್ಟೇ, ಅದು ಸೇರಿದ ಹಾಗೆ ಇನ್ನು 10 ಹಲವಾರು ಆರ್ಥಿಕ ಸುಧಾರಣೆಗಳು ಮುಂದಿನ ದಿನಗಳಲ್ಲಿ ಬರೋ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಕೂಡ ಲಾಸ್ಟ್ ಆಗಸ್ಟ್ 15 ರೆಡ್ ಫೋರ್ಟ್ ಸ್ಪೀಚ್ನಲ್ಲಿ, ಕೆಂಪುಕೋಟೆ ಸ್ಪೀಚ್ನಲ್ಲಿ ಇನ್ನು ಬರೀ ರಿಫಾರ್ಮ್ಸೇ ಅನ್ನೋದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ವರ್ಷಗಳಿಂದ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟಿದ್ದ ಕಾನೂನುಗಳನ್ನೆಲ್ಲ ಜಾರಿಗೊಳಿಸೋಕೆ ಶುರು ಮಾಡಿದ್ದಾರೆ. ಇದೆಲ್ಲ ಏನು ಮಾಡುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಇದರಿಂದ ಭಾರತದಲ್ಲಿ ಹೂಡಿಕೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ, ಬಿಸ್ನೆಸ್ ಆಕ್ಟಿವಿಟಿ ಚೆನ್ನಾಗಾಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ನೇಹಿತರೆ, ನಮ್ಮ ಆರ್ಥಿಕತೆ ಮತ್ತು ಸ್ಟಾಕ್ ಮಾರ್ಕೆಟ್ ಎರಡೂ ಕೂಡ ಲಾಸ್ಟ್ 1-1.5 ವರ್ಷದಲ್ಲಿ ಸ್ವಲ್ಪ ಕುಂಟಿರೋದ್ರಿಂದ ಮತ್ತೆ ಟೇಕ್ ಆಫ್ಗೆ, ಮತ್ತೆ ಮೇಲಕ್ಕೆ ಹೋಗೋಕೆ ರೈಟ್ ಮೊಮೆಂಟಮ್ ಪಡ್ಕೊಳ್ಳೋ ಪೊಸಿಷನ್ನಲ್ಲಿ ಇವಾಗಿದೆ ಅಂಥೇಳಿ ಅಂದಾಜು ಮಾಡಲಾಗ್ತಿದೆ. ನೋಡಬೇಕು ಫರ್ದರ್ ರಿಫಾರ್ಮ್ಸ್ ಏನಾಗುತ್ತೆ, ಇದನ್ನು ಹೇಗೆ ಮೊಮೆಂಟಮ್ನ ಭಾರತ ಕ್ಯಾರಿ ಮಾಡುತ್ತೆ, ಸರ್ಕಾರದ ಸುಧಾರಣೆಗಳು ಹೇಗೆ ಈ ಮೊಮೆಂಟಮ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತವೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ನೀವು ಕೂಡ ಜಾಯ್ನ್ ಆಗೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಸೇರಬಹುದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.